ನಮಸ್ಕಾರ. ನಾನು ಜಯಶ್ರೀ ಚೌಧರಿ, ಪಾರಂಪರಿಕ ಮತ್ತು ಪಂಚಗವ್ಯ ಹಾಗೂ ಒಂದು ಸಣ್ಣದಾಗಿ ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಕೆಲವೊಂದು ಗೋ ಉತ್ಪನ್ನಗಳು ಹಾಗೂ ಕೆಲವೊಂದು ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಬಂದಿದ್ದೇನೆ. ಇದು ನಾನು ಕೆಲವೊಂದು ದಿನಗಳ ನಂತರ ಕೆಲವೊಂದು ವರ್ಷಗಳ ನಂತರವೂ ಮಾಡ್ತಾಯಿದ್ದೇನೆ. ನಾನು ಕೆಲವೊಂದು ಹಲ್ಲು ನೋವಿಗೆ ದಂತ ಮಂಜನ್ನು ತಯಾರಿಸೋದಾಗಲಿ, ಹಾಗೆ ಧೂಪತ್ತಿಗಳು, ಅಗ್ನಿಹೋತ್ರದ ಕುರುಳುಗಳು, ಹಾಗೆ ಕರ್ಪೂರದಿಂದ ತಯಾರಿಸಿದ ತ್ರಿದಾರ ಅಂಥೇಳಿ ಒಂದು ಹಲ್ಲು ನೋವಿಗೆ ಬರೋಂಥ ಒಂದು ಲಿಕ್ವಿಡ್ ತಯಾರಿಸ್ತಿದ್ದೇನೆ. ಹಾಗೂ ಗೋವರ್ಕ ಕೂಡ ತಯಾರಿಸ್ತಿದ್ದೇನೆ. ಕ್ಷಾರಘನವಟಿಗಳು ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳಿಗೆ ಯಾವುದಾದರೂ ವೈದ್ಯರಿಗೆ ನಾನು ಅದು ಕಳಿಸಿಕೊಡ್ತಾ ಇದ್ದೇನೆ. ಹಾಗೆಯೇ ನಾನು ಪೈಲ್ಸು ಹಾಗೂ ಸ್ಟೋನ್ ಆದರೆ ಕೆಲವೊಂದು ಗರ್ಭಕೋಶದ ರಿಲೇಟೆಡ್ ಔಷಧಿಗಳನ್ನು ನಾನು ಇಲ್ಲಿ ಆಯುರ್ವೇದದ ಮೂಲಕ ಪರಿಹರಿಸಿದ್ದೇನೆ. ಮತ್ತು ಸರ್, ಈಗ ನೀವು ಏನು ಓದಿದ್ದು? ನಾನು ಸೆಕೆಂಡ್ PUC ಓದಿರೋದು ರೀ. ಮತ್ತು ಇದ್ರ ಮ್ಯಾಗ ಏನು ಕೋರ್ಸ್ ಮಾಡಿದ್ರೆ? ಯಾವುದೂ ಇಲ್ಲ ಸರ್. ಅದು ಮುಂದೆ ನಾನು ಮದುವೆಯಾಗಿ ಮಕ್ಕಳಾದಮೇಲೆ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವು ಆದವು ರೀ ಸರ್. ಆಮೇಲೆ ನಾನು ಏನು ಮಾಡಿದೆ, ಒಂದು ಚೆನ್ನೈಯಲ್ಲಿ ನಮ್ಮ ಅಣ್ಣರೇ ಮಾಡಿಕೊಟ್ಟಿರೋದ್ರಿ ಇದು ಗೋಶಾಲೆನೂ. ಅವ್ರು ಮಾಡಿಕೊಟ್ಟಿದ್ದಾರೆ, ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ರೀ ಸರ್. ನಮ್ಮ ಅಣ್ಣ ನಾನು ಇದು ನಾನು ಸ್ವಲ್ಪ ಕಲ್ತ್ರೆ ನೀನು ಚೆನ್ನಾಗಿ ಮಾಡ್ಕೋಬೋದು, ಇದನ್ನು ಆಕಳುಗಳು ಬರೀ ಸಾಕ್ಕೊಂಡ್ರೆ ನಿನಗೆ ಒಂದು ಸ್ವಲ್ಪ ಅದರಿಂದ ಲಾಭ ಬರ್ಬೇಕಂತೇಳಿ ಒಂದು ಆಯುರ್ವೇದ ಕೋರ್ಸ್ ಕಲಿಸ್ಕೊಟ್ರಿ. ಕಲಿಸ್ಕೊಟ್ಟಿರೋದ್ರಿಂದ ನಾ ಏನು ಮಾಡಿದೆ, ಅದನ್ನು ಕಲ್ತು ಬಂದ್ರಿ ಸರ್. ಒಂದು 18 ತಿಂಗಳು ಕೋರ್ಸ್ ರೀ ಚೆನ್ನೈಯಲ್ಲಿ, ವಾಗ್ಭಟ್ ಗೋಶಾಲೆ ಅಂಥೇಳಿ. ಅಲ್ಲಿ ಕಲ್ತು ಬಂದು ಇವಾಗ ನಾನು ನನ್ನ ಸ್ವಂತ ಊರಲ್ಲೇ ತೋಟದಲ್ಲೇ ಮನೆ ಮಾಡಿಕೊಂಡು ಒಂದಿಷ್ಟು ಗೋವುಗಳು ಸಾಕ್ಕೊಂಡು ನಾ ಈ ಥರ ಒಂದು ಉದ್ಯೋಗ ಮಾಡ್ತಾಯಿದ್ದೀನಿ ರೀ ಸರ್. ಈಗ ಗೋಸೇವೆನೂ ಮಾಡ್ತಾಯಿದ್ದೀನಿ ರೀ. ಈಗ ಎಲ್ಲಿಂದ ಟ್ರೀಟ್ಮೆಂಟಿಗೆ ಬರ್ತಾರೆ ನಿಮಗೆ? ಸರ್, ಕರ್ನಾಟಕದ ಮೂಲೆಯಿಂದನೂ ಬರ್ತಾರೆ ರೀ. ಕೆಲವೊಂದು ಕಡೆ ಈಗ ರೈತರು ಆಗಿರೋರು ಜಾಸ್ತಿ ಜನ ನನ್ನ ಹತ್ರ ಬರೋರು ರೈತಾಪಿ ಕುಟುಂಬದಿಂದನೇ ಬರೋರು, ಹಳ್ಳಿ ಜನರೇ. ಹಾಗೆಯೇ ಶಹರ ಪಟ್ಟಣಗಳಿಂದನೂ ಬೇಕಾದ್ರೆ ನಾನು ಕೊರಿಯರ್ ಮುಖಾಂತರನೂ ಕಳಿಸೋಂಥ ವ್ಯವಸ್ಥೆ ಅದಾವೆ ರೀ. ಕೆಲವೊಂದು ಅಂದರೆ ವಾಹನ ಸೌಕರ್ಯ ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಮೇನ್ ರೋಡಿಗೆ ಮಾಡ್ಕೊಂಡಿರ್ತೀವಿ. ಪ್ರಾಪರ್ ನಂದು ಸಾಸನೂರು ರೀ. ಆ ಕಡೆ ಒಂದು ಸ್ವಲ್ಪ ವಾಹನ ಸೌಕರ್ಯ ಇಲ್ಲದೇ ಇರೋಕ್ಕೆ ನಾವು ಈ ಕಡೆ ಜಮೀನೆಲ್ಲ ಮಾಡಿಕೊಂಡು ಈ ಕಡೆ ಮೇನ್ ರೋಡಿಗೆ ಮಾಡ್ಕೊಂಡಿದ್ದೀವಿ ರೀ ಸರ್ ಇದು ಕ್ಲಿನಿಕ್. ನೀವು ಪ್ರತಿ ತಿಂಗಳ ಎಷ್ಟು ಆದಾಯ ಗಳಿಸ್ತಾ? ಪ್ರತಿ ತಿಂಗಳ 30,000ರಿಂದ 40,000ದವರೆಗೆ ನಾನು ಆದಾಯ ಗಳಿಸ್ತೀನಿ ರೀ ಸರ್. ಗೋಗಳಿಗೆ ನನ್ನ ಕೆಲಸಗಾರಿಗೆ ಅದೆಲ್ಲ ಸೇರಿಬಿಟ್ಟು ನನಗೊಂದು 10-12 ಸಾವಿರ ರೂಪಾಯಿ ಉಳಿತದೆ ಸರ್. ಎಷ್ಟು ಒಂದು 10-12 ಗೋಗಳು ಅದಾವೆ ರೀ ಸರ್. ದೇಶೀಯ ಕಿಲಾರ ತಳಿ ಮಾಡ್ಕೊಂಡಿವಿ ರೀ. ಬೆಂಗಳೂರಿಂದ ಯೂಟ್ಯೂಬಲ್ಲಿ ನೋಡಿದೆ ಸರ್. ನಮಗೆ ಒಂದು ಸ್ವಲ್ಪ ಹಲ್ಲಿಂದು ಬ್ಲಡ್ ಜಾಸ್ತಿ ಬರ್ತಿತ್ತು ಹಲ್ಲಲ್ಲಿ. ಆಮೇಲೆ ಬ್ರಷ್ ಮಾಡಿದ್ರೆ ತುಂಬ ರಕ್ತಗಳು ಆಚೆ ಬರೋದು, ಅದಕ್ಕೆ ಪೇನ್ ಕೂಡ ಜಾಸ್ತಿ ಕಾಣಿಸ್ತು. ಅದ್ರ ಬಗ್ಗೆ ಇವರು ಮಾತಾಡಿದ್ರು, ಔಷಧ ಯೂಟ್ಯೂಬಲ್ಲಿ ಗೊತ್ತಾಯಿತು. ಅದಕ್ಕೆ ನಾನು ನೋಡೋಣ ಅಂತ ಇವತ್ತು ಬಂದಿರೋದು. ಏನೆಲ್ಲ ತಯಾರು ಮಾಡ್ತಾರಂತ? ಹೇಗೆ ಇದು ಏನೋ ಹಸು ಸಗಣಿ ನಾವು ಏನೇನೋ ಹೇಳಿದ್ರು, ನಾಟಿ ಔಷಧ ಥರ ಮಾಡ್ತೀವಿ. ಇಷ್ಟೊಂದು ಹಸುಗಳದಾವೆ ನಮ್ಮಲ್ಲಿ, ಈ ಥರ ಇದರಿಂದ ನಾವು ಮಾಡಿರೋದು. ಸುಮಾರು ಜನ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ಕಡೆಯವರೇ, ನಾವು ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಸೆಟ್ಲಾಗಿದ್ದೀವಿ. ಇದಕ್ಕೋಸ್ಕರನೇ ನಾನು ಒಂದು ಸಾರಿ ಔಷಧ ಬೇಕು ಅಂತೇಳಿ ಬಂದಿರು ಟ್ರೀಟ್ಮೆಂಟ್ಗೆ. ಈಗ ನೀವು ಅಲ್ಲಿ ಬೆಂಗಳೂರಲ್ಲಿ ಸಿಗಲಿಲ್ಲ ಈ ಥರ? ಅಲ್ಲಿ ಸುಮಾರು ಅವೇ ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್ ಅವು ಕೊಡ್ತಾರೆ, ಅದರಿಂದ ಸ್ವಲ್ಪ ಪೇನ್ ನನಗೆ ಸರಿ ಹೋಗಲಿಲ್ಲ. ಅದಕ್ಕೆ ಈ ನಾಟಿ ಔಷಧ ಒಂದು ಸ್ವಲ್ಪ ಏನೋ ಚೆನ್ನಾಗಿರ್ಬೋದು ಅಂತ ಅದಕ್ಕೋಸ್ಕರ ಈ ಕಡೆ ಬಂದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಗಪ್ಪ ಅಂತೇಳಿ. ನಾವು ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿಂದ ಬಂದವ್ರಿಗೆ ಕೂಡ್ಗಿಂದ್ರ. ಇಲ್ಲಿ ಅವರ ತಾಳಿಕೋಟೆ ಅಂತಲೇ ತುಂಬಿಗಂತ ಇಲ್ಲಿ ಬಂದವ್ರಿ. ಮೇಡಮ್ ಅವರು ಜಯಶ್ರೀ ಮೇಡಮ್ ಅಂತ ರೀ. ಇವರು ಮೂಲವ್ಯಾಧಿಗೆ ಎಲ್ಲ ಥರ ಔಷಧ ಕೊಡ್ತಾ ಇರ್ತಾರೆ. ನಮ್ಗೆ ಮೂಲವ್ಯಾಧಿ ಇದು ಬಂದಿದ್ದೇವೆ ರೀ. ಒಳ್ಳೆ ರಿಸಲ್ಟ್ ಐತೆ ರೀ. ಅವ್ರು ಹೇಳಿದ್ರು ನಿಮ್ಗೆ ಲೈಫ್ ಟೈಮ್ ಬರೋಂಗಿಲ್ಲ, 100% ಗ್ಯಾರಂಟಿ ಅಂತ ಹೇಳಿದ್ರಿ. ಬಂದವ್ರಿ. ಒಳ್ಳೆ ಅದು ಆಯುರ್ವೇದಿಕ್ ಔಷಧ, ಮತ್ತೆಲ್ಲ ಹಸುವಿಂತ ಮಾಡಿದಂಥ ಆಯುರ್ವೇದಿಕ್ ಔಷಧ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅಂತ ಗೋಮೂತ್ರದಿಂದ ಮಾಡಿದಂಥ ಒಳ್ಳೆಯ ಔಷಧ ರೀ. ಯಾವುದೂ ಕೆಮಿಕಲ್ಸ್ ಇಲ್ಲ, ಮತ್ತು ಒಳ್ಳೆ ರಿಸಲ್ಟ್ ಐತಿ. ನೀವು ಬರ್ರಿ ಅಂತ ಹೇಳಿದ್ರಿ. ನಾವು ಎಷ್ಟು ಒಳಗೆ ಅವ್ರ ಐಡಿ ನೋಡಿ ಬಂದೇವ್ರಿ. ಚಲೋ ಐತ್ರಿ ಎಲ್ಲ. ಅವ್ರ ಮನೆಗೆ ಹೇಳಿದ್ರಿ, ಎಲ್ಲರೂ ಮನ್ಯಾಗ ಒಂದು ದೇಶ ಹಸುನು ಸಾಕಿದ್ರೆ ಒಬ್ಬರ ಮನ್ಯಾಗ ಡಾಕ್ಟ್ರ ಇಟ್ಕೊಂಡಂಗಂತ ಹೇಳಿದ್ರಿ. ಅದಕ್ಕೆ ಚಲೋ ಎಲ್ಲರೂ ಒಬ್ಬ ಸಾಕ್ರಿ ಮನೆಗೆ. ಜರ್ಸಿ ಆಕಳ ಕಟ್ಟುಗಂತ ಜವಾರಿ ಆಕಳ ಕಟ್ಟರೆ ಎಲ್ಲರಿಗೆ ಭಾಳ ಉತ್ತಮ ಐತ್ರಿ. ನಮಸ್ಕಾರ. ನಮ್ಮ ಹೆಸರು ಮಾಳೂರಿ.